ಸೊ ಇವಾಗ ಅವಳು ಕೇಳ್ತಿದ್ಲು ಪ್ರತಿ ಸಲನೂ ಲೈಕ್ ಹೊರಗಡೆ ಕರ್ಕೊಂಡೋಗು ಅಂತ. ಬಟ್ ನಾನು ಈ ಕೆಲಸ ಟೆನ್ಷನಲ್ಲಿ ನನಗೆ ಎಲ್ಲಿ ಹೋಗೋಕ್ಕೂ ಆಗ್ತಿರ್ಲಿಲ್ಲ. ಲೈಕ್ ಇವಾಗ ಮುನ್ಸ್ಕೊಂಡಿದ್ಲು. ಸೊ ಅದಕ್ಕೆ ಕಾರ್ ರೆಡಿ ಮಾಡ್ತೀನಿ ಬಾ ಕೆಳಗೆ ಅಂತ ಹೇಳ್ಕೊಂಡು ಬಂದೆ. ಶಿ ಈಸ್ ಆನ್ ದಿ ವೇ. ಐ ಡೋಂಟ್ ನೋ, ಬಂದರೆ ತೋರಿಸ್ತೀನಿ. ಬರ್ತಾಳೆ ಇಲ್ಲ ಅಂತ ಗೊತ್ತಿಲ್ಲ. ಬಂದಿದ್ದೀನಿ ನೋಡು, ನಾವು ಬಂದ್ಲು. ಮೇಡಮ್ ಬನ್ನಿ, ಟೇಕ್ ಯುವರ್ ಸೀಟ್. ಕೋಪ ಬಂದಿದ್ಯಾ? ಏನ್ ವಿಡಿಯೋ ಮಾಡಿದ್ರು ನಮ್ಗೆ ಸಮಾಧಾನ. ಏನಕ್ಕೆ? ನೀನ್ ಪ್ರಾಮಿಸ್ ಬ್ರೇಕ್ ಮಾಡಿದೆ. ಪ್ರಾಮಿಸ್ ಬ್ರೇಕಿಗೆ ಟೈಮ್ ಎಲ್ಲಿದೆ? ಈಗ ಬಂದಿದ್ದೆ ಇಷ್ಟೊತ್ತಿಗೆ ನೋಡಿ, ಟೈಮ್ ನೋಡು 8:05. ಇದ್ರಲ್ಲಿ ಕರ್ಕೊಂಡು ಹೋಗ್ತಿದ್ದಾನೆ. ಖುಷಿ ಪಡು. ಆಯ್ತು, ನೈಟ್ ಡೇಟ್ ಅಂತೆ. ಏನ್ ತಿಂದ್ರೆ ಇವಳು ಮ್ಯಾಕ್ಸಿಮಮ್ ಒಂದು ಗೋಲ್ಗಪ್ಪ ತಿಂತಾಳೆ ಅಷ್ಟೇ. ಅದನ್ನೇ ಡೇಟ್ ಅಂತ ಕರಿಬೇಕು ಇವಳನ್ನ. ಗೋಲ್ಗಪ್ಪ ತಿನ್ನಂಗಿಲ್ಲ ಅಲ್ಲಿ. ಯಾಕೆ? ಮತ್ತೆ ತಣ್ಣೀರ್ ಹಾಕಿರ್ತಾರೆ ಅಲ್ಲ. ಶಾಬಾಸ್. ಇನ್ನೇನ್ ತಿಂತಿ ಮತ್ತೆ? ಏನೂ ಇಲ್ಲ, ಸುಮ್ನೆ ನನ್ಗಿನೇನ್ ತಿನ್ಸೋದೆಲ್ಲ ಏನೋ ಬೇಡ. ಅಟ್ಲೀಸ್ಟ್ ಆಚೆ ಕರ್ಕೊಂಡ್ ಹೋಗ್ಬೇಕು, ರಿಫ್ರೆಶ್ ಆಗ್ಬೇಕು ಮೈಂಡ್. ಏನ್ ಹಳೆ ಕಾಲದ ಅಜ್ಜಿಯರ್ಗೆ ಬಾಣಂತನ ಮಾಡ್ದ ಕೂಡಕೊಂಡ್ ಸರಿ ಮಾರೈತಿ. ಆಯ್ತು ನೋಡಿ, ಶೆಕೆಲು ನಿನ್ನ ಹಿಂಗೆ ಕರ್ಕೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡಿದೀನಿ ಅಂತಾನೆ. ಓಕೆ, ಸಿಗೋಣ ಮತ್ತೆ, ಬಾಯ್. ಡೇಟ್ ಅಂತ ಕರ್ಕೊಂಡ್ ಬಂದ್ಬಿಟ್ಟು ಇದಾದ ಮೆಡಿಸಿನ್ ತಿಂತಾಳೆ. ಏನಕ್ಕಿದು? ಅದು ಸ್ಕಿನ್ ಇವಾಗ ಡ್ರೈ ಆಗ್ತಿದೆ ಅಲ್ಲ, ವೆದರ್ ಚೆನ್ನಾಗಿಲ್ಲ, ಹಾಗಾಗಿ ನಾನು ಮಾಯಿಶ್ಚರೈಸರ್ ಏನು ಹಚ್ಚೋದೆಲ್ಲ ಬಿಟ್ಬಿಟ್ಟಿದ್ದೀನಿ. ಸ್ಕಿನ್ ತುಂಬ ಹಾಳಾಗ್ತಾ ಇದೆ. ಬಟ್ ಕೆಲವೊಬ್ರು ಬ್ರೈಟ್ ಆಗ್ತಿದ್ವಿ ಅಂತ. ನನ್ನ ಡೇಟ್ ಕಂಪ್ಲೀಟ್ ಆಗಿದೆ ನನ್ನ ಗಂಡನ ಜೊತೆ. ಆ್ಯಕ್ಚುಲಿ ಏನಂದ್ರೆ ಅವ್ರು ಬೇಗ ಬಂದಿದ್ರೆ ಒಂದು ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ವಿ ಇಬ್ರುನುವೆ. ಬಟ್ ದೆನ್ ಅವ್ರು ಬಂದಿದ್ದು ಲೇಟ್ ಆಯಿತು. ಈಗ ತುಂಬ ಲೇಟ್ ಆಗಿದೆ. ಆ್ಯಂಡ್ ಆಲ್ಸೋ ಊಟ ಟೈಮ್ ಆಗಿದೆ, ಎಲ್ಲರೂ ಮನೇಲಿ ಕಾಯ್ತಾ ಇರ್ತಾರೆ. ಅದಕ್ಕೆ ನನಗೆ ಸ್ವಲ್ಪ ಸ್ಕಿನ್ ಕೇರ್ದು ಶಾಪಿಂಗ್ ಮಾಡಬೇಕಿತ್ತು. ಇಲ್ಲಿ ಹೇಳಿದ್ದೆ ಇವತ್ತು ಬರುತ್ತೆ ಅಂತ ಹೇಳಿದರು. ಸೊ ಹಾಗಾಗಿ ಬಂದು ಕೇಳಿಕೊಂಡು ಹಾಗೆ ತೊಗೊಂಡೋದ್ವಿ. ಸುಮಾರು ಬಂದಿಲ್ಲ, ಅದನ್ನೆಲ್ಲ ನೆಕ್ಸ್ಟ್ ಬನ್ನಿ ಬರುತ್ತೆ ಅಂತ ಹೇಳಿದ್ದಾರೆ. ಹೋಪ್ಸ ನಾಳೆ ನಾವು ಸ್ವಲ್ಪ ಹೊರಗಡೆ ಹೋಗೋಕ್ಕಿದೆ. ನೈಟ್ ಹೊಸ ಮನೆಗೆ ಶಿಫ್ಟಿಂಗಿಗೆ ಸ್ವಲ್ಪ ತಯಾರಿ ಮಾಡೋದಿದೆ. ಏಕೆ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನ ಮೇಲೆ ಬರ್ತಾರ ಅವರು. ಯಾರು ಹೇಳ್ತೀನಿ, ಯಾರು ಬರಲ್ಲ. ಸರ್ಪ್ರೈಸ್. ಯಾರು ಬರಲ್ಲ. ಸೋನು ಗೋಪಿ ಅಣ್ಣ ಅದ್ ಹೇಳಿದಲ್ಲ ಕೃಷ್ಣ, ಅದಕ್ಕೆ ಹೋಗ್ಬೇಕಲ್ಲ. ಸಂಜೆ ಹೋಗೋಣ, ನನ್ ಕೆಲಸ ಇದೆ. ನಾಗರಬಾವಿ ಅವರು ಹೇಳ್ತೀನಿ, ನನಗೆ ವಿಡಿಯೋದಲ್ಲಿ ಆಗಾಗ್ಬಿಡುತ್ತೆ. ಸೊ ಈ ವಿಡಿಯೋನ ನಾನು ಮತ್ತೆ ನಾಳೆ ಬೆಳಿಗ್ಗೆಯಿಂದ ಕಂಟಿನ್ಯೂ ಮಾಡ್ತೀನಿ. ನಾಳೆ ಏನೇನಾಗುತ್ತೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಓಕೆನಾ? ಏನು ಆಗಲ್ಲ, ನಾರ್ಮಲ್. ಎಲ್ಲಾರ ಮನೇಲಿ ಏನಿದೆ ಅಷ್ಟೇ. ಬಟ್ ಅದನ್ನ ನೋಡೋ ಆಸೆ ಅವರಿಗೆ, ತೋರಿಸೋ ಆಸೆ ನನಗೆ ಅಷ್ಟೇ. ಆದ್ರೂ ಫಸ್ಟ್ ಇಂದ ಮಾಡ್ದಲ್ಲ ಹಂಗ್ ಮಾಡೋ ಬೇಬಿ. ಬುಜ್ಜಿ ಇವಾಗ ಅವ್ನು ಬೈದ ಅವಳಿಗೆ, ನಿನ್ನಿಂದಾನೇ ಬೈದಿದ್ದು. ಈಗ ಬೈದ ಅವನು. ಮಾಡ್ರು 30 ಸೆಕೆಂಡ್ಸ್ ಆಗೋಯ್ತು. ಅವ್ನು ಈಗ ಬಂದ್ ಮಲ್ಗೊಂದ್ ಸಾಕಾಗಿ ಇವ್ರುಗಳು ಅವತಾರ ಇಬ್ರು. ಇನ್ನ ಮುಂದ್ಕೋಗಿ ನೀನ್ ಬೇಕಾದ್ರೆ ಮಾಡಿ ಮಾರ್ರೆ. ಬೇಬಿ ನೀನ ಡೌನ್ ಮಾಡ, ಡೌನ್ ಮಾಡ, ಡೌನ್. ಹಾ ಬೇಬಿ ಡೌನ್ ಮಾಡೋ, ಇನ್ನ ಡೌನ್. ಲೆವೆಲ್ ಅಲ್ಲೇ ಇಲ್ಲ, ಸತ್ಯ ಬೇಕಾದ್ರೆ ವಿಡಿಯೋ ಪ್ರೂಫ್ ಐತೆ. ಡೌನ್ ಮಾಡಿ, ಎತ್ತ ಅವನೇ ಡೌನ್ ಮಾಡೋ. ಎಷ್ಟೊತ್ ಮಾಡ್ತಾರೆ ನೋಡ್ತೀನಿ. ದಾಟು ಕಾಗ. ತಿಕ್ಕ ಬಕ್ಸೆ ಇನ್ನ. ಡೌನ್ ಮಾಡ್ಬೇಕು ಕಣೆ. ಅವನ್ ಆರಾಮಾಗಿ ಹಿಡ್ದವನೆ, ಇವಳಿಗೈತೆ ಇಲ್ಲ. ಛಾಯಾ ಡೌನ್. ಸೊಂಟ ಹೊಂಟೋಗೈತೆ ಕೆಳಕ್ಕೆ. ಸೊಂಟ ಹೋಗಿದೆ ನಿಂದು, ಬ್ಯಾಕ್ ಹೋಗಿಲ್ಲ. ಐ ಮೀನ್ ಲೈಕ್ ಮಧ್ಯ ಹೋಗಿದೆ, ಹೊಟ್ಟೆ ಭಾಗ ಹೋಗಿದೆ. ನೋಡ್ತೀನಿ ಎಷ್ಟೊತ್ತು ಮಾಡ್ತೀರಾ ಅಂತ. ಛಾಯಾ ಔಟ್ ಆದ್ಲು. ಬೇಬಿ ಬಿಟ್ಬಿಟ್ಲು ಬೇಬಿ.
ಬೇಬಿ ಡೌನ್ ಮಾಡ್ಬೇಕು ಇನ್ನ ಚೂರು. ಬಿಟ್ಟು ಬಿಟ್ಟ ಬಿಡ್ತಿರ್ಲಿಲ್ಲ. ಒಂದ್ ನಿಮಿಷ ಮೇಲೆ ಮಾಡಿದ್ದೀರ ಅನ್ಕೋ. ಆದ್ರೂ ಫಸ್ಟ್ ಇಂದ ಮಾಡ್ದಲ್ಲ ಹಂಗ್ ಮಾಡು ಬೇಬಿ. ಬುಜ್ಜಿ ಇವಾಗ ಅವ್ನು ಬೈದ ಅವಳಿಗೆ, ನಿನ್ನಿಂದಾನೇ ಬೈದಿದ್ದು. ಈಗ ಬೈದ ಅವನು. ಏ ಮಾಡ್ರ 30 ಸೆಕೆಂಡ್ಸ್ ಆಗೋಯ್ತು. ಅವ್ನ್ ಈಗ ಬಂದ್ ಮಲ್ಗೊಂದ್ ಸಾಕಾಗಿ ಇವ್ರುಗಳು ಅವತಾರ ಇಬ್ರು. ಇನ್ನ ಮುಂದ್ಕೋಗಿ ನೀನ್ ಬೇಕಾದ್ರೆ ಮಾಡಿ ಮಾರ್ರೆ. ಬೇಬಿ ನೀನ ಡೌನ್ ಮಾಡ, ನೀನ್ ಡೌನ್ ಮಾಡ. ಡೌನ್ ಹಾ ಬೇಬಿ ಡೌನ್ ಮಾಡೋ. ಇನ್ನ ಡೌನ್ ಲೆವೆಲ್ ಅಲ್ಲೇ ಇಲ್ಲ. ಸತ್ಯ ಬೇಕಾದ್ರೆ ವಿಡಿಯೋ ಪ್ರೂಫ್ ಐತೆ. ಡೌನ್ ಮಾಡಿ ಎತ್ತವನೆ. ಡೌನ್ ಮಾಡೋ. ಎಷ್ಟೊತ್ತು ಮಾಡ್ತಾರೆ ನೋಡ್ತೀನಿ. ಏ ದಾಟು ಕಾಗ. ಏ ತಿಕ್ಕ ಬಕ್ಸೆ ಇನ್ನ. ಏ ಡೌನ್ ಮಾಡ್ಬೇಕು ಕಣೆ. ಅವನ್ ಆರಾಮಾಗಿ ಹಿಡ್ದವನೆ, ಇವಳಿಗೈತೆ ಇಲ್ಲ. ಛಾಯಾ ಡೌನ್. ಸೊಂಟ ಹೊಂಟೋಗೈತೆ ಕೆಳಕ್ಕೆ. ಸೊಂಟ ಹೋಗಿದೆ ನಿಂದು, ಬ್ಯಾಕ್ ಹೋಗಿಲ್ಲ. ಐ ಮೀನ್ ಲೈಕ್ ಮಧ್ಯ ಹೋಗಿದೆ, ಹೊಟ್ಟೆ ಭಾಗ ಹೋಗಿದೆ. ನೋಡ್ತೀನಿ ಎಷ್ಟೊತ್ತು ಮಾಡ್ತೀರಾ ಅಂತ. ಹಾ ಛಾಯಾ ಔಟ್ ಆದ್ಲು. ಬೇಬಿ ಬಿಟ್ಬಿಟ್ಲು. ಬೇಬಿ ಡೌನ್ ಮಾಡ್ಬೇಕು ಇನ್ನ ಚೂರು. ಬಿಟ್ಟು ಬಿಟ್ಟ ಬಿಡ್ತಿರ್ಲಿಲ್ಲ. ಒಂದ್ ನಿಮಿಷ ಮೇಲೆ ಮಾಡಿದ್ದೀರ ಅನ್ಕೋ. ಗಾಯ್ಸ್ ಗುಡ್ ಮಾರ್ನಿಂಗ್. ನಿನ್ನೆ ರಾತ್ರಿ ಹೋಗಿ ಬಂದ್ಮೇಲೆ ಇವತ್ತು ನಾನು ತಿಂಡಿಗೆ ರಾಗಿ ನೀರು ದೋಸೆ ಮತ್ತೆ ಟೊಮೆಟೊ ಗೊಜ್ಜು ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ನಿತಿನ್ಗೆ ಯಾವುದೇ ಕಾರಣಕ್ಕೂ ವೆಜ್ ಇಳಿಯಲ್ಲ. ಅದಕ್ಕೆ ರಾಗಿ ದೋಸೆ ಜೊತೆ ಅವ್ರಿಗೆ ಸ್ವಲ್ಪ ಮೀನು ಸಾಂಬಾರಿತ್ತು, ಅದನ್ನ ಅವ್ರು ತಿನ್ಕೊಟ್ರೆ. ಅಂಡ್ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ದೋಸೆ. ಸಾಫ್ಟಾಗಿ ಒಂದ್ರ ಮೇಲೆ ಒಂದು ಹಾಕಿದೆ ನಾನು. ಚೆನ್ನಾಗಿರುತ್ತೆ. ನಿಮಗೆ ಬೇಕಿದ್ರೆ ಗಟ್ಟಿ ಥರನೂ ಮಾಡ್ಕೊಬೋದು, ಇದಾಗೂ ಮಾಡ್ಕೊಬೋದು. ಈ ಥರ ಕನ್ಸಿಸ್ಟೆನ್ಸಿ ಮಾಡಿದ್ದೀನಿ. ಚೆನ್ನಾಗಾಗುತ್ತೆ, ಬೇಗ ಕ್ವಿಕ್ಕಾಗಿ. ಏನು ತಲೆ ಹೊಡಲ್ಲ. ಡೈಲಿ ರೈಸ್ ತಿನ್ನಬೇಕು ಅಥವಾ ಅದೇ ಚಪಾತಿ ಅದೇ ನಾರ್ಮಲ್ ದೋಸೆ ಅನ್ನೋದಕ್ಕಿಂತ ಈ ಥರ ಮಾಡ್ಬೋದು, ಒಳ್ಳೇದಾಗುತ್ತೆ. ಎಷ್ಟು ಈಸಿಯಾಗೆ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬೀಳುತ್ತೆ ಅಂತ. ಲಾಸ್ಟ್ 2 ಇರುವಾಗ ಮಾಡ್ತೀನಿ, ಯಾಕಂದ್ರೆ ಫಸ್ಟ್ನೇ ಅದಕ್ಕೆ ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ. ರೆಸಿಪಿ ತೋರಿಸ್ತೆ ಫ್ಲಾಪ್ ಆಗ್ಬಿಟ್ರೆ ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾನು. ಓಕೆ, ಡೋಂಟ್ ವಾಂಟ್ ಟು ಟೇಕ್ ಲಾಟ್ ಆಫ್ ರಿಸ್ಕ್. ರವೆ ತಳದಲ್ಲಿರೋದಕ್ಕೆ ಈಗ ಸ್ವಲ್ಪ ಗಟ್ಟಿ ಆಗ್ತಾ ಇದೆ. ಇನ್ನು ಮುಚ್ಚಿ ಬಿಡೋದು. ಅಂಡ್ ಅಲ್ಲಿ ಟೊಮೊಟೊ ಗೊಜ್ಜು ಆಗ್ತಾ ಇದೆ. ಚಾಯಿನ್ ಸ್ಪೆಷಲ್ ಅಲ್ಲಿ ತೋರಿಸ್ತೆ. ಅದೆಲ್ಲ ತಿಂಡಿ ಆಗಿದೆ. ಅಂಡ್ ಇವತ್ತು ಸ್ವಲ್ಪ ಹೊರಗೆಲ್ಲ ಹೋಗ್ಲಿಕ್ಕಿದೆ. ನನಗೆ ಬೆಳಿಗ್ಗೆಯಿಂದ ಎಕಪ್ಸ್ ಬರ್ತಾ ಇದೆ. ಏನ್ ಮಾಡಿದ್ರು ಕಮ್ಮಿ ಆಗ್ತಾ ಇಲ್ಲ. ಬಿಸಿನೀರು ಕುಡ್ದೆ, ನೀರು ಕುಡ್ದೆ, ಆಮೇಲೆ ಕಾಫಿ ಕುಡ್ದೆ. ಏನಕ್ಕಂತ ಗೊತ್ತಿಲ್ಲ. ಬಹುಶಃ ನಾನು ಇಷ್ಟು ದಿವಸ ಸ್ವಲ್ಪ ಕ್ವಾಂಟಿಟಿ ಊಟ ಮಾಡ್ತಿದ್ದೆ, ನೆನ್ನೆ ಸ್ವಲ್ಪ ಜಾಸ್ತಿ ಆಗಿದೆ. ಚಾಯ್ ಅಲ್ಲಿ ಊಟ ಜಾಸ್ತಿ ತಿಂದ್ರೆ ಯೂಶಲ್ ಎಕಪ್ಸ್ ಬರುತ್ತೆ ಅಕ್ಕ. ಅದು ಡೈಜೆಷನ್ ಪ್ರಾಬ್ಲಮ್ ಆದಾಗ ಅಥವಾ ಕಷ್ಟ ಅನಿಸಿದಾಗ ಡೈಜೆಷನ್ ಸಿಸ್ಟಮ್ಗೆ ಎಕಪ್ಸ್ ಬರುತ್ತೆ ಅಂತ ಹೇಳಿದ್ಲು. ಬಹುಶಃ ಅದಕ್ಕೆ ಬರ್ತಾ ಇದೆ ಅನ್ಸುತ್ತೆ. ಸೊ ಮತ್ತೆ ನಾನು ರೆಡಿಯಾಗಿ ಹೊರಗೆ ಹೋಗುವಾಗ ಸಿಗ್ತೀನಿ. ಅದನ್ನ ತೋರಿಸಿ. ಯಾವುದು? ಓ ಅಲ್ವಾ, ಇದು ತೋರಿಸ್ಬೇಕಲ್ವಾ. ಬೇಯ್ಬೇಕಿನ್ನು. ಕೆಲವೊಬ್ರು ಒಂದ್ ಸೈಡ್ ಬೇಯಿಸ್ಕೊಳ್ತಾರೆ. ರಾಗಿ ಅಲ್ವಾ, ಸ್ವಲ್ಪ ಬೇಯೋದು ಲೇಟ್. ಹಾಗಾಗಿ ನಾನು ಯೂಶಲಿ 2 ಸೈಡ್ಸ್ ಬೇಯಿಸ್ಕೊಳ್ತೀನಿ ರಾಗಿ.
ನೀರು ದೋಸೆ ತವ ಇದ್ರೆ ಅದರಲ್ಲೂ ಬರುತ್ತೆ. ಬಟ್ ನಮ್ದು ನೀರು ದೋಸೆ ತವ ತಂದಿದ್ದು ಇನ್ನ ಕಾರಿನ ತಂದಿದ್ದು. ಅಯ್ಯೋ ಇಷ್ಟೊತ್ತಕ ಚೆನ್ನಾಗಿ ಗೊತ್ತು ಕಣೆ. ದೃಷ್ಟಿ ಆಗೋಯ್ತು. ಅಯ್ಯಯ್ಯ ನಿಜವಾಗ್ಲೂ ನೋಡೋದು ಎಲ್ಲ ಗೊತ್ತಿತ್ತೋಗಿಲ್ಲ. ನನ್ಗೆ ಯಾವಾಗ್ಲೂ ಹೀಗೆ ವಿಡಿಯೋ ಮಾಡೋ ಟೈಮಲ್ಲಿ ಹೋಗುತ್ತೆ. ಐ ಆಮ್ ಸೊ ಸಾರಿ. ಚೆನ್ನಾಗಿ ಬರ್ತಿತ್ತು, ನೀವು ನೋಡ್ತಾ ಇದ್ದೀರ ನಿಜವಾಗಿ. ಇದು ಎಷ್ಟು ಸತಿ ಆಗೈತೆ ಗೊತ್ತಾ ನಂಗೆ. ನಾನು ಅದಕ್ಕೆ ಎಲ್ಲದನ್ನು ಟ್ರಯಲ್ ಮಾಡಿ ಆಮೇಲೆ ಹಾಕೋದು ವಿಡಿಯೋ ಮಾಡ್ಲಿಕ್ಕೆಲ್ಲ. ಜೋಕ್ಸ ಪಾರ್ಟ್ ಕೆಲವೊಮ್ಮೆ ಈಗ ಆಗುತ್ತೆ. ಫಸ್ಟ್ ದೋಸೆ ಮತ್ತೆ ಕೊನೆ ದೋಸೆ ಹೋಗೋದು ಕಾಮನ್ ಅನ್ಸುತ್ತೆ. ಹೋಯ್ತಾರೆ ಹೋಗಿ ಅಷ್ಟೇ. ಹೇಗಿದೆ ತಿಂಡಿ? ಚೂರು ನಗ್ನಾಗ್ತಾ ಹೇಳಿ ಅದನ್ನೇ. ಚೆನ್ನಾಗಿದ್ದು, ಚೆನ್ನಾಗಿದೆ, ಅಪ್ರೂವ್ಡ್. ನನಗೂ ಚೆನ್ನಾಗಿದೆ. ನೀವು ಬೇಡ ತಿಂಡಿ ಅಂತ ಇದ್ದೆ, ಆದರೂ ತಿನ್ನಲೇಬೇಕಂತ ಡಿಮ್ಯಾಂಡ್ ಮಾಡಿದ್ರು. ಸರಿ ಒಂದು ದೋಸೆ ಕೊಡಿ ಅಂದರೆ 2 ಹಾಕವ್ರೆ. ಟೊಮೊಟೊ ಗೊಜ್ಜು ದೋಸೆ ಬೆಸ್ಟ್ ಕಾಂಬಿನೇಷನ್. ನೋಡಿ ಎಷ್ಟು ಒಳ್ಳೆದೈತೆ. ಚೆನ್ನಾಗಿದೆ. ನೀವು ಮಾಡ್ಕೊಂಡು ತಿಂದ್ಬಿಟ್ಟು ಕಮೆಂಟಲ್ಲಿ ಹೇಳ್ಬಿಡಿ ಹೆಂಗಿತ್ತು ಅಂತ. ಮೂವಿ ನೋಡ್ಕೊಂಡು ತಿಂತಾ ಇರೋದು. ಇನ್ನೊಂದು ಸ್ವಲ್ಪ ದಿವಸ ಅಷ್ಟೇ ಇದೆ ನಂದು. ಇನ್ನು ಮೆಟರ್ನಿಟಿ ಲೀವು ಮುಗಿಸ್ಕೊಂಡು ಆಫೀಸ್ಗೆ ಹೋಗ್ಬೇಕು. ನೈಸ್ ದೋಸೆ ತೆಗಿತೀನಿ. ನಮ್ಮ ಅತ್ತೆ ಕಳ್ಸೋಕೆ ಇಷ್ಟ ಇಲ್ಲ. ಯಾರು ನಾವತ್ತಾ ಕೃಷ್ಣನ. ಅದೇನಾಗಿದೆ ಅಂದರೆ ಸ್ವಲ್ಪ ಇವರು ತೊಗೊಬಂದಿದ್ದಾರೆ ಹೊಸ್ದಾಗೆ. ಇವ್ರು ತೊಗೊಂಡಿದ್ರು ಲಾಸ್ಟ್ ಟೈಮು, ಸೋನು ಮತ್ತು ಗೋಪಿಯಣ್ಣ. ಅಲ್ಲೇ ತೊಗೊಬಂದವ್ರೆ. ಚೆನ್ನಾಗಿದೆ, ವಿಡಿಯೋ ಕಾಲೆಲ್ಲ ಚೆನ್ನಾಗಿತ್ತು. ಬಟ್ ಇಲ್ಲಿ ಬಂದಮೇಲೆ ಸ್ವಲ್ಪ ಪ್ಯಾಚಸ್ ಆಗಿಬಿಟ್ಟಿದೆ, ನೋಡ್ಕೊಂಡಿಲ್ಲ. ಅದಕ್ಕೆ ಈಗ ನಾವು ಇದನ್ನ ತಂದುಬಿಟ್ಟಿದ್ದೀವಿ. ಕಳ್ಸೋಕ್ಕೂ ಮನಸ್ಸಿಲ್ಲ, ಇಟ್ಕೊಳ್ಳೋಕ್ಕೂ ಮನಸ್ಸಿಲ್ಲ ಥರ ಆಗ್ಬಿಟ್ಟು. ಅದಕ್ಕೆ ಹೋಗ್ಬಿಟ್ಟು ಎಕ್ಸ್ಚೇಂಜ್ ಮಾಡಿಸ್ಕೊಬರೋಣ ಅಂತ. ಆ ಮನೆಗೆ ಒಪ್ಪತ್ತಿಗೆ ಮತ್ತಿನ್ನೊಂದು ತರೋದಾ? ಹಾಂ, ಇದನ್ನೇ ಈಗ ಹೋಗ್ಬಿಟ್ಟು ಎಕ್ಸ್ಚೇಂಜ್ ಮಾಡಿಸ್ಕೊಬರೋದು ಅಷ್ಟೇ. ಚೆನ್ನಾಗೈತೆ, ನಂಗೆ ತುಂಬ ಇಷ್ಟ ಆಯಿತು. ಮೂತಿ ನೋಡಿ ಎಷ್ಟು ಬಿಡು ಚೆನ್ನಾಗೈತೆ. ಬೇಬಿ ನಿಂಗೆ ಇಷ್ಟ ಆಯ್ತಾ ಬೇಬಿ? ಚೆನ್ನಾಗ್ತಲ್ಲ ಲಕ್ಷಣವಾಗಿ. ಇದು ನೋಡ್ ಬೇಬಿ ಫುಲ್ಲು. ಅದೇ ಹಂಗಲ್ಲ, ಬಟ್ ವಿಘ್ನ ಆಗಿರೋ ತಂದು ವೇಸ್ಟ್ ಅಲ್ವಾ? ಅವನ್ಗೆ ಹೇಳೋಣ ಅದಕ್ಕೆ. ಅದನ್ನೇ ಮರ್ರೆ ನಾನು ಮಾತಾಡೋದು. ಅದು ಇದನ್ನೇ ರೆಡಿ ಮಾಡಿಸಿ. ಅವ್ನು ಇಲ್ದಿದ್ರು ಈ ಪೀಸ್ನ ಬಿಸಾಕಲ್ಲ. ಅವ್ನು ಹೆಂಗೆ ಆದ್ರೆ ಇದನ್ನೇ ರೀಸೇಲ್ ಮಾಡ್ತಾನೆ ಕರೆಕ್ಟಾಗಿ ಇದು ಮಾಡಿ. ಚೆನ್ನಾಗೈತಿ. ಬಿಡ್ಬೇಡಿ ಬ್ರೋ. ಎಲ್ಲಿ ಗೊತ್ತಾ ಅದೇನೇ ಅದು ಜೊನ್ನೆ ಸಾರಕ್ಕಿ ಅಲ್ಲಲ್ಲಿ ನಮ್ಮನೆ ಹತ್ರ ಕಣೆ. ಕೊತ್ನೂರ್ ದಿಣ್ಣೆ ಹತ್ರ ಅಲ್ಲಿ ಬಿರಿಯಾನಿ ಇದೆ. ನಾನು ಫಸ್ಟ್ ಪ್ರೆಗ್ನೆಂಟ್ ಆಗಿದ್ದೀನಿ, ನಂಗೆ ಗೊತ್ತೇ ಇರ್ಲಿಲ್ಲ. ಅಲ್ಲೇ ಬೇಕು 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 ಬಿರಿಯಾನಿ. ಯಾರಿಗೂ ಇಲ್ಲ, ನಾನು ಒಬ್ಳು ಮಾತ್ರ ತಡೆ ತುಂಬಾ ಹಾಕೊಂಡು ಫುಲ್ ತಿಂದ್ಬಿಟ್ಟೆ ಅವತ್ತು. ಎಲ್ರು ಬಂದೆ. ಇಲ್ಲೂ ಚೆನ್ನಾಗಿದೆ, ಸೊಕ್ಕತೆ ಇರುತ್ತೆ. ಅದು ಬಿಸಿ ಬಿಸಿ ಕೊಬ್ಬು ಅದು ಇರುತ್ತಲ್ಲ, ತುಪ್ಪ ತರ ಇಷ್ಟ ಆಗಲ್ಲ ನಂಗೆ. ಹಂಗಿರ್ಬೇಕು, ಮಸ್ತ್ ಇದೆ ಅನ್ಸುತ್ತೆ. ಇವಳು ಗೌಡ್ರೆ ವೇಸ್ಟ್ ಬೇಬಿ. ನಾನು ಮೊನ್ನೆ ಹೈದರಾಬಾದಿ ಮಾಡಿದ್ದಲ್ಲ, ಹೆಂಗಿದ್ ಬೇಬಿ? ವಿಡಿಯೋದಲ್ಲಿ ನೋಡಿದಾಗ ನನಗೆ ಒಂಥರ ನೀರ್ ಬರ್ತಿತ್ತು. ಚೆನ್ನಾಗಿ ಮಾಡಿತ್ತು. ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಅದೇನ್ ಗೊತ್ತಾ, ನಮ್ಮ ಮನೇಲಿ ಯಾರು ಇರಲ್ಲ. ಸೊ ನಾವು ಹೋಗಿದ್ದ ವಿಚಾರ ಬಂದ್ಬಿಟ್ಟು ಕೃಷ್ಣನ ಎಕ್ಸ್ಚೇಂಜ್ ಮಾಡಬೇಕು ಅಂತ. ಬಟ್ ಅಲ್ಲಿ ಹೋದ್ಮೇಲೆ ನಾನು ವಿಡಿಯೋ ಮಾಡ್ಕೊಳ್ಳೋದು ಮರ್ತೋದೆ. ಅಸಲಿ ಮ್ಯಾಟರ್ ಏನಾಯಿತು ಅಂದರೆ ಅವ್ರ ಹತ್ರ ಅದೇ ಥರದ್ದು ಬೇರೆ ಪೀಸ್ ಇರಲಿಲ್ಲ. ಆ್ಯಕ್ಚುಲಿ ನಾವು ನೋಡ್ಕೊಬಂದ್ವಲ್ಲ, ಕೃಷ್ಣ ತುಂಬಾ ಚೆನ್ನಾಗಿತ್ತು. ಅಂದರೆ ಲೈಕ್ ಸೋನು ಅವ್ರು ತಂದಿದ್ದು ಚೆನ್ನಾಗಿತ್ತು. ಮುಖ ಲಕ್ಷಣ ಎಲ್ಲ ತುಂಬ ಒಳ್ಳೇದಿತ್ತು. ಮತ್ತು ಅದು ಹೋಗ್ಬಿಟ್ಟು ಅವ್ರಿಗೆ ಕೊಟ್ಟಿದ್ಕೆ ಅವ್ರಂದ್ರೆ ನಾಳೆ ನಾನು ಹೊಸ ಪೀಸ್ ಇದೇ ಥರದ್ದು ಮಾಡಿಸ್ಕೊಂಬರ್ತೀನಿ ಅಂತ ಹೇಳಿದ್ರು. ಸೊ ಅಲ್ಲಿಂದ ಬರುವಾಗ ನಂಗೆ ತುಂಬ ಹಸುವಾಗಿ ತಲೆ ಸುತ್ತೆಲ್ಲ ಆಗ್ತಿತ್ತು. ಅದಕ್ಕೆ ನಿತಿನ್ ಅಂದರೆ ಏನೇನೋ ತಿನ್ನೋದಕ್ಕಿಂತ ಚಿಕನ್ ಏನಾದರೂ ತಿನ್ನೋಣ ಅಂತ ಅಂದ್ಬಿಟ್ಟು ಗೋಪಿ ಅಣ್ಣನೂ ಓಕೆ ಅಂದರು. ಸೊ ಹಾಗಾಗಿ ಎಲ್ಲರೂ ಅಲ್ಲಿ ಕಬಾಬ್ ಮೆಹಲ್ ಅಂತ ಅಲ್ಲೇ ಹತ್ರದಲ್ಲಿತ್ತು. ಅಲ್ಲೇ ಹೋಗ್ಬಿಟ್ಟು ತಿನ್ಕೊಂಡು ಮನೆಗೆ ಹೋದ್ವಿ. ಅಂದ್ಕೊಂಡಿದ್ದು ಯಾವುದೂ ಆಗಲಿಲ್ಲ. ಆ್ಯಂಡ್ ಹಾಗೆ ಹೊಸ ಮನೆ ಹತ್ರನೂ ಹೋಗಿದ್ವಿ ನಾವು. ಹೊಸ ಮನೆ ಹತ್ರ ಹೋಗಿ
ಅವರೆಲ್ಲ ಖಾಲಿ ಮಾಡಿದ್ದಾರೆ. ಅದೆಲ್ಲ ಅದನ್ನು ನೋಡಿಕೊಂಡು ಬರೋ ಥರ ಆಯಿತು. ಅವರು ನೋಡಿದ್ರು ಮನೆ ಎಲ್ರಿಗೂ ಇಷ್ಟ ಆಯಿತು, ದೊಡ್ಡದಾಗಿ ಸ್ಪೇಷಿಯಸ್ ಆಗಿ ಚೆನ್ನಾಗಿದೆ ಅಂದರು. ನಿನ್ನ ಕ್ಲೀನಿಂಗ್ ಎಲ್ಲ ಆಗಬೇಕಿತ್ತು, ಅದಕ್ಕೆ ನಾನು ನಿಮಗೇನೂ ತೋರಿಸ್ಲಿಲ್ಲ. ಅಂದ್ಕೊಂಡಿದ್ದೆಲ್ಲ ಆಗಲಿಲ್ಲ, ಯಾವುದೂ ಆಗಲಿಲ್ಲ, ಅದು ಬಿಟ್ಟು ಬೇರೆ ಎಲ್ಲ ಆಯಿತು. ಸೊ ಹಾಗಾಗಿ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಹೊಸ ಥರದ ಡೈಲಿ ವ್ಲಾಗ್ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಲಾಟ್ಸ್ ಆಫ್ ಲವ್. ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಇಷ್ಟ ಆಗಿಲ್ಲ ಅಂದರೆ ಅದು ಖಂಡಿತವಾಗ್ಲೂ ಡಿಸ್ಲೈಕ್ ಮಾಡಿ. ಸದ್ಯಕ್ಕೆ ನಾನು ಹೋಗಿ ಬರ್ತೀನಿ, ಇವರೆಲ್ಲ ತಿಂತಾಯಿದ್ದಾರೆ, ನಾನು ತಿಂತಾಯಿದ್ದೀನಿ. ಹೋಗಿ ಬರಲಾ? ಬಾಯ್, ಲಾಟ್ಸ್ ಆಫ್ ಲವ್. ಮತ್ತೆ ಸಿಗೋಣ ಹೊಸ ವಿಡಿಯೋಲಿ.